ಸಲ್ಯೂಟ್ ಸಲ್ಯೂಟ್. ನಮ್ಮ ಧ್ವಜ ಕೇವಲ ಬಟ್ಟೆಯ ತುಂಡಲ್ಲ, ಅದು ನಮ್ಮ ಸ್ವಾಭಿಮಾನ. ಮಹನೀಯರ ಭಾವಚಿತ್ರಗಳಿಗೆ ವಿಶೇಷವಾಗಿ ಶಿಡ್ಲಘಟ್ಟ ತಾಲೂಕಿನ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿ ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಇದೀಗ ಕಾರ್ಯಕ್ರಮದ ಕೇಂದ್ರ ಬಿಂದು ನಿಮ್ಮೆಲ್ಲರ ನಾಡಿನ ಜನತೆಗೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸ್ತಾ, ಮೊದಲನೇದಾಗಿ ಈ ಒಂದು 4ನೇ ವರ್ಷ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನನ್ನನ್ನು ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ತಾಲೂಕಿನ ಎಲ್ಲ ಸ್ವಾಭಿಮಾನ ಮತದಾರರು ಹಾಗೂ ನಮ್ಮ ಪಕ್ಷದ ಮುಖಂಡರಿಗೆ ಈ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತಾ, ಏನಿವತ್ತು ನಮ್ಮ ಭಾರತ ದೇಶ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಂಥ ಸಂದರ್ಭದಲ್ಲಿ ಈ ದೇಶದ ಜನಸಂಖ್ಯೆ 34 ಕೋಟಿ ಜನಸಂಖ್ಯೆ. ಆವತ್ತಿನ ದಿವಸದಲ್ಲಿ ಕೇವಲ ನಮ್ಮ ದೇಶದಲ್ಲಿ 18% ಮಾತ್ರ ವಿದ್ಯಾವಂತರಿದ್ದರು. ಈಗ 80 ವರ್ಷಗಳ ನಂತರ ಈ ನಮ್ಮ ದೇಶದ ಪರಿಸ್ಥಿತಿಯನ್ನು ನಾವು ಗಮನಿಸಿದಾಗ ಇವತ್ತಿನ ಒಂದು ಅಂಕಿಅಂಶ ಪ್ರಕಾರ 83% ಇವತ್ತು ವಿದ್ಯಾವಂತರು ಈ ದೇಶದಲ್ಲಿ ಉನ್ನತ ಶಿಕ್ಷಣ ಪಡೆದಿದ್ದಂಥದ್ದು ಒಂದು ಇತಿಹಾಸ ನಾವು ಗಮನಿಸಬೇಕಾಗ್ತದೆ. ಇವತ್ತು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಮಹನೀಯರು ತ್ಯಾಗವನ್ನು ಮಾಡಿ ಹೋರಾಟಗಳನ್ನ ಮಾಡಿ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರ ದಿವ್ಯ ಸನ್ನಿಧಿಯ ಪಾದಗಳಿಗೆ ನಾವು ಮೊದಲನೇದಾಗಿ ನಮಸ್ಕರಿಸ್ತಾ, ನಾವು ಆ ಮಹನೀಯರನ್ನೆಲ್ಲ ನೆನೆಸುತ್ತಾ ಇವತ್ತು ನಮ್ಮ ದೇಶದ ಇತಿಹಾಸವನ್ನು ಪ್ರತಿಯೊಬ್ಬರು ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಮುಖ್ಯವಾಗಿ ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು ನಾವು ಆ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡಿದಾಗ ನಮ್ಮ ಭಾರತ ದೇಶ ಇವತ್ತು ಇಡೀ ಜಗತ್ತಿನಲ್ಲೇ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತದಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಭಾರತ ದೇಶ ಇವತ್ತು ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ. ಇವತ್ತು ನಮ್ಮ ದೇಶವನ್ನು ಇಡೀ ಜಗತ್ತು ಹಿಂತಿರುಗಿ ನೋಡ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ನಮ್ಮ ಭಾರತ ದೇಶದ ಒಂದು ಹೆಮ್ಮೆ ಅಂತ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಇವತ್ತು ನಾವು ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ತಂತ್ರಜ್ಞಾನ, ವಿಚಾರ ವಿಜ್ಞಾನ ಆಗ್ಬೋದು, ಎಲ್ಲ ರೀತಿಯಲ್ಲೂ ಇವತ್ತು ಇಡೀ ಜಗತ್ತಿನಲ್ಲಿ ಎಲ್ಲ ದೇಶಗಳನ್ನ ಹಿಂದಿಟ್ಟು ಇವತ್ತು ಒಂದು ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವ್ರನ್ನೂ ಸಹ ನಾವು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಇವತ್ತು ಅವರ ಒಂದು ಆಲೋಚನೆ ಪ್ರತಿಯೊಬ್ಬರಿಗೂ ಸಮಾನತೆಯನ್ನು ಸಿಕ್ಕಬೇಕು ಅಂತ ಅವ್ರು ಏನು ಸಂವಿಧಾನ ಪಡೆದ್ರು ಅದಕ್ಕೆ ಅನುಗುಣವಾಗಿ ಇವತ್ತು ನಮ್ಮ ಭಾರತ ದೇಶದ ಮೊದಲನೇ ಪ್ರಜೆ ಇವತ್ತು ರಾಷ್ಟ್ರಪತಿಗಳು ಮುರ್ಮಾ ಮೇಡಮ್ನವರು ಒಂದು ಬುಡಕಟ್ಟು ಸಮುದಾಯದ ಒಬ್ಬ ಮಹಿಳೆ ಈ ದೇಶದ ಇವತ್ತು ರಾಷ್ಟ್ರಪತಿ ಆಗಿರ್ತಕ್ಕಂಥದ್ದು ಈ ದೇಶದ ಒಂದು ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಮಹಿಳೆಯರಿಗೂ ಸಹ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ಎಲ್ಲ ರಂಗದಲ್ಲಿ ಇವತ್ತು IAS ಇರ್ಬೋದು, KAS ಇರ್ಬೋದು, ಇವೆಲ್ಲ ಇವತ್ತು ಮಹಿಳೆಯರಿಗೂ ಸಿಗಬೇಕಾದ್ರೆ ನಾವು ಸಂವಿಧಾನ ಅಡಿಯಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾನು ಸಹ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಧಾರಣ ವ್ಯಕ್ತಿ ಶಾಸಕನಾಗಬೇಕಾದ್ರೆ ಇದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಒಂದು ಸಂವಿಧಾನದಿಂದ ನಾನು ಇವತ್ತು ಈ ಕ್ಷೇತ್ರದಲ್ಲಿ ಶಾಸಕನಾಗಿದ್ದೆ. ಇವತ್ತು ನಮ್ಮ ಒಂದು ಜವಾಬ್ದಾರಿ, ಇವತ್ತು ಒಬ್ಬ ಜನಪ್ರತಿನಿಧಿ ಆದಂಥ ಜವಾಬ್ದಾರಿ ಏನಿವತ್ತು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು, ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು, ಸರ್ಕಾರದಿಂದ ಬರ್ತಕ್ಕಂಥ ಪ್ರತಿಯೊಂದೂ ಎಲ್ಲರೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಾಗ ಅದು ಪ್ರತಿಯೊಬ್ಬರಿಗೂ ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ಸಂದರ್ಭ ನಾವೆಲ್ಲರೂ ಮಾಡಿದಾಗ ಈ ದೇಶ ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ನಮ್ಮ ಶಿಡ್ಲಘಟ್ಟ
ಕ್ಷೇತ್ರದಲ್ಲಿ ಇವತ್ತು ಎಲ್ಲ ಅಧಿಕಾರಿಗಳು, ಎಲ್ಲ ಇಲಾಖೆ ಅಧಿಕಾರಿಗಳ ಒಂದು ಸಹಕಾರದಿಂದ ಮತ್ತು ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿ ಮತ್ತು ಎಲ್ಲ ಅಧಿಕಾರಿ ವರ್ಷ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ತಮ್ಮೆಲ್ಲರಿಗೂ. ವೇದಿಕೆ ಮೇಲೆ ಹಾಸನರಾಗಿರುವಂತಹ ಎಲ್ಲ ಗಣ್ಯರಿಗೆ, ನಮ್ಮ ಮಾನ್ಯ ಶಾಸಕರಾಗಿರುವಂತಹ BN ರವಿಕುಮಾರ್ ಸರ್ ಅವರಿಗೆ, ಮತ್ತೆ ನಮ್ಮ ಮೆಚ್ಚಿನ ಎಲ್ಲ ತಾಲೂಕು ಅಧಿಕಾರಿಗಳಿಗೆ, ಮತ್ತೆ ನಮ್ಮ ಪತ್ರಿಕಾ ಮಿತ್ರರಿಗೆ, ಮತ್ತೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಬಿಂದುವಾಗಿರುವಂತ ಎಲ್ಲ ವಿದ್ಯಾರ್ಥಿ ಮಕ್ಕಳು ತಮ್ಮ ಯಶಸ್ಸು ಮತ್ತೆ ತಮ್ಮ ಕೀರ್ತಿ ಏನಿದೆ ತಮ್ಮ ಮುಖದಲ್ಲಿ ರಾರಾಜಿಸ್ತಿದೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಎಂಬುದು ಏನಿದೆ, ನಾವು ಏನಕ್ಕೋಸ್ಕರ ಮಾಡ್ತಿದೀವಿ, ಯಾವ ಹೋರಾಟಕ್ಕೋಸ್ಕರ ಮಾಡ್ತಿದೀವಿ ಅಂತ ತಮ್ಗೆಲ್ಲರಿಗೂ ಗೊತ್ತು. ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಫ್ರೀಡಮ್ ಫೈಟರ್ಸು ಏನೇನು ಸ್ಟ್ರಗಲ್ ಮಾಡಿದ್ದಾರೆ, ಇವತ್ತು ನಮಗೆಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೋ ಶ್ರಮ ಪಟ್ಟು ನಾವು ಇವತ್ತು ಬಂದು ಈ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀವಿ ಈ ತರ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ದಿನಾಚರಣೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ದಿನಾಚರಣೆ ಒಂದು ಏನ್ ಜ್ಞಾಪಕಕ್ಕೆ ಬರುತ್ತಂದ್ರೆ, ಒಂದು ಕಾರ್ಯಕ್ರಮ ಇರುತ್ತೆ, ಒಂದು ಪ್ರೋಗ್ರಾಮ್ ಇರುತ್ತೆ. ಆ ಪ್ರೋಗ್ರಾಮ್ ಅಲ್ಲಿ ಬಂದು ಎಲ್ಲ ಮಕ್ಕಳು ಒಂದು ಸಿಹಿ ತಿನಿಸು ತಿಂದು ಆ తర్వాత ಏನಾಗುತ್ತೆ ಅವರು ಅದನ್ನ ಆಚರಣೆ ಅಂತ ಹೋಗ್ತಾರೆ. ಅದಲ್ದಿರೇನೆ ಮಕ್ಕಳಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವ ಏನು, ಯಾಕೋಸ್ಕರ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀವಿ, ನಮ್ಮ ದೇಶದ ಆಕಾಂಕ್ಷೆಗಳೇನು, ಮುಂದಿನ ಪೀಳಿಗೆಗಳು ಯಾವ ಉದ್ದೇಶದ ಮೇಲೆ ನಾವು ನಮ್ಮ ಬದುಕನ್ನು ನಾವು ಸ್ಥಾಪಿಸ್ಕೊಳ್ಬೇಕು, ಮತ್ತೆ ಯಾವ ಆಧಾರಗಳು ಮತ್ತೆ ಆದೇಶಗಳ ಮೇಲೆ ನಾವು ನಡಿಬೇಕು ಅನ್ನೋದು ಮಕ್ಕಳಿಗೆ ಒಂದು ಇದಾಗಿರ್ಬೇಕು. ಅದರಿಂದ ಸ್ವಾತಂತ್ರ್ಯ ದಿನಾಚರಣೆ ಈ ದಿನ ಒಂದು ಸಂಕೇತವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಕ್ಕಳು ತಮ್ಮ ಸ್ವಾತಂತ್ರ್ಯ ಏನಿದೆ, ತಮ್ಮಲ್ಲಿ ತಮಗೋಸ್ಕರ ಏನಿದೆ ಅದಕ್ಕೋಸ್ಕರ ನಿಂತ್ಕೊಂಡು ಮಾತಾಡಿ, ಅದಕ್ಕೋಸ್ಕರ ತಾವು ಏನ್ ಸಾಧನೆ ಬೇಕು ಅದಕ್ಕೆ ಛಲ ತೊಟ್ಟು ತಾವು ಮುಂದೆ ನಿಲ್ಬೇಕು. ಸ್ವಾತಂತ್ರ್ಯ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಮತ್ತೆ ನಮ್ದು ಒಂದೇ ದಿನ ಮಾತ್ರ ಸೀಮಿತವಾಗಿರೋದಂತಲ್ಲ. ಎಲ್ಲ ಮಕ್ಕಳು ತಮಗೋಸ್ಕರ ತಾವು ನಿಂತ್ಕೊಂಡು ಏನು ಒಂದು ಗುರಿ ಇಟ್ಕೊಂಡು ಎಲ್ಲರೂ ನಿಂತಿರ್ತೀರಾ. ಈಗ ಈ ಗುರಿ ಎಂಬುದು ಮಕ್ಕಳಿರುತ್ತೆ. ಸೊ ತಮ್ಮ ಗುರಿ ಏನಿದೆ ಆ ಗುರಿ ಬೆನ್ನೆತ್ತಿ ತಮಗೋಸ್ಕರ ನಿಂತು ತಮ್ಮ ಏನಿದೆ ಅದನ್ನ ಅಚೀವ್ ಮಾಡ್ಕೋಬೇಕಂತ ಹೇಳಕ್ ಇಷ್ಟಪಡ್ತೀನಿ. ವಿಶಿಂಗ್ ಎವ್ರಿವನ್ ಅ ಹ್ಯಾಪಿ 80th ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ಓಕೆ.